ಇವತ್ತೇ ಲಾಸ್ಟ್ ಈ ಮನೇಲಿ ತಿನ್ಬಿಡೋದು ಒಬ್ಬನೇ ಹೆಂಡತಿಗೆ ಕೊಡ್ಸೋಣ ಇಲ್ಲ ಒಂದೇ ಯಾರು ಬರ್ತಾರೆ ಎತ್ಕೊಂಡು ಹೋಗ್ಬಿಡೋಣ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಆ್ಯಕ್ಚುಲಿ ವೆಡ್ನೆಸ್ಡೇ, ನಾಳೆ ಥರ್ಸ್ಡೇ, ಫ್ರೈಡೇ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ. ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಆ್ಯಕ್ಚುಲಿ ಶುಕ್ರವಾರ ಬೆಳಿಗ್ಗೆನೇ ಹಾಲು ಕುಸ್ಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅಂತ ಹೇಳಿ ಇವತ್ತೇ ಹೋಗಿ ಕ್ಲೀನ್ ಮಾಡಿಬಿಟ್ಟು ಬರೋಣ ಅಂತ. ಬಿಕಾಸ್ ನಾಳೆ ಎಲ್ಲ ಫುಲ್ ಲಗೇಜ್ ಎಲ್ಲ ಚೀಲಕ್ಕೆ ತುಂಬದೆಲ್ಲ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಇವತ್ತೇ ಹೋಗ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಲಾಸ್ಟ್ 2 ಟೈಮ್ಸ್ ಎಲ್ಲ ಹೋಗಿದ್ದೆ, ಬಟ್ ನಾನು ಮನೆ ತೋರಿಸಿರ್ಲಿಲ್ಲ ಹೆಂಗಿದೆ ಏನು ಅಂತೇಳಿ. ಸೊ ಮನೆ ತೋರಿಸ್ದಂಗಾಗುತ್ತೆ, ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇವಾಗ ಮಧ್ಯಾಹ್ನ 2 o'clock ಆಗಿದೆ. ಇವಾಗ ಹೋಗ್ತಾ ಇದ್ವಿ, ಕ್ಲೀನ್ ಮಾಡಿಬಿಟ್ಟು ಬಂದುಬಿಡ್ತೀವಿ. ಎಲ್ಲ ರೆಡಿ ಮಾಡಿಟ್ಬಿಟ್ಟು ನಾಳೆ ಗ್ಯಾಸ್ ಸಿಲಿಂಡರ್ ಎಲ್ಲ ತೊಗೊಂಡೋಗಿ ಇಟ್ಬಿಟ್ರೆ ಫ್ರೈಡೇ ನಮ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂತೇಳಿ. ಸೊ ಬನ್ನಿ, ಮನೇನ ಖಾಲಿ ಇದ್ದಾಗ ಹೆಂಗಿರುತ್ತೆ ಮನೆ ಅಂತ ತೋರಿಸ್ತೀನಿ. ಊಟ ಮಾಡಿಲ್ಲ, ನಾನು ಮಾಡಿಲ್ಲ, ಅವರು ಮಾಡಿಲ್ಲ. ನನಗೆ ಈಗ 12 o'clock ತುಂಬ ಹೊಟ್ಟೆ ತುಂಬಿದೆ. ಅದಕ್ಕೋಸ್ಕರ ಅವರು ಊಟ ಮಾಡ್ತೀನಿ ಅಂತ ಬಂದಿದ್ದಾರೆ. ಊಟ ಮುಗಿಸಿ ಹೋಗೋದಿವಾಗ. ಅಲ್ಲ, ಇಷ್ಟು ದಿನ ಚೆನ್ನಾಗಿದೆ, ಆಲೆ ಮತ್ತೆ ಶುರು ಮಾಡಿದೆ. ನೀನು ನೋಡು, ನೀನು ಹಳೆ ವರ್ಷೇನ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಗೊತ್ತಾಗಲ್ಲ, ಡೈರೆಕ್ಟಾಗಿ ಮಾಡ್ತಾ ಇದ್ದೀನಲ್ಲ, ಏನು ಗೊತ್ತಾಗಲ್ಲ. ತಿನ್ಬಿಡೋದು ಒಬ್ಬನೇ ಹೆಂಡತಿಗೆ ಕೊಡ್ಸೋಣ ಇಲ್ಲ ಒಂದೇ ತಟ್ಟೆ ನಮಗಿಲ್ಲ ನೋಡಿ. ಎಲ್ಲಿ ಬಂದ್ವಿ ನಮ್ಮ ಮನೆಗೆ, ಹೊಸ ಮನೆಗೆ. ಓಪನ್ ಆಗ್ತಿಲ್ವಾ? ಅದೇನಷ್ಟು ಚಿಕ್ಕ ಕೀ ಐತೆ. ಈ ಕಡೆಗೆ ತಿರ್ಸೋದು ಡಿಪ್ರೆಷನ್. ನಾನೇ ಟ್ರೈ ಮಾಡಲ ಆಯ್ತು. ತಲೆ ಉಪಯೋಗಿಸ ಅಲ್ಲಿ ಚಿಕ್ಕಿ ಕೊಟ್ಟವ್ರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೇಮ್ ಹಳೆ ಮನೆ ಅಲ್ವಾ, ಆ ಮನೆ. ಎಲ್ಲೂ ಹೋಗ್ತಾ ಇದ್ದೇನು ಅನ್ಕೋಬಿಟ್ಟೆ. ಯಾವುದೇ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೇನೆ ಹಗುರವಾಗಿ ಮಾತಾಡಬಾರ್ದು. ಒಂದು ಟಿ ವಿ ಸ್ಟ್ಯಾಂಡ್ ಸದ್ಯ ಅದೊಂದು ಅವರೇ ಕೊಟ್ಟಿದ್ದಾರೆ. ಇಲ್ಲೊಂದು ಸಿಂಕ್ ಇದೆ. ಆ್ಯಂಡ್ ದಿಸ್ ಈಸ್ ದ ರೂಮಿಗೆಲ್ಲ ಕಬೋರ್ಡ್ಸ್ ಇದ್ದಾವೆ. ಆ್ಯಂಡ್ ಇಲ್ಲಿಂದ ಬಂದರೆ ಇದು ವಾಶ್ರೂಮ್, ಆ್ಯಂಡ್ ದಿಸ್ ಇಸ್ ದ ಕಿಚನ್. ಸೊ ಇದು ಕಲರ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈ ಕಲರ್ ಇತ್ತು, ಕಲರ್ ಚೇಂಜ್ ಮಾಡಿದ್ದಾರೆ. ಬಂದ್ವಿ ಮನೆಗೆ. ಬಟ್ ನಾವು ಸೋಫಾ ತಗೊಳ್ಳೋ ಪ್ಲ್ಯಾನ್ ಮಾಡ್ತಾ ಇದ್ವಿ. ಹೆಂಗೂ ಹೊಸ ಮನೆಗೆ ಹೋಗ್ತಿದ್ದು, ಸ್ವಲ್ಪ ಜಾಸ್ತಿ ದೊಡ್ಡದಲ್ವಾ, ಸೋಫಾ ತಗೊಳ್ಳೋಣ ಅಂತ. ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಸೌಂಡ್ ಆಯ್ತು. ಏನು ಸೌಂಡ್ ಆಯಿತು? ಇದು ಬಿತ್ತು. ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಓಡಾಡೋಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ಸೋಫಾ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. 1 ವೀಕಿಂದ ಓಡಾಡ್ತಾನೆ ಇದ್ದೀವಿ ಅದಕ್ಕೋಸ್ಕರ. ಬಟ್ ಆಗ್ತಾನೆ ಇಲ್ಲ. ಇದು ಆಗಿತ್ತು ಇವತ್ತು ಫೈನಲ್ಲು. ಎಲ್ಲ ಹೇಳಿದ್ವಿ, ಅವರು ಮಂಡೇ ಇಲ್ಲ ಸಂಡೇ ಇಲ್ಲ ಮಂಡೇ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಬಜಾಜಲ್ಲೇನೋ ಆಗ್ತಾಯಿಲ್ಲ, ಅದು ಡೌನ್ ಪೇಮೆಂಟ್ ಪೇ ಮಾಡಬೇಕಂತ ಹೇಳಿದ್ದಾರೆ.
ಬಟ್ ಇವಾಗ ಹೊಸ ಮನೆಗೆ ಬೇರೆ ಅಡ್ವಾನ್ಸ್ ದುಡ್ಡು ಕೊಡಬೇಕು, ಪ್ಲಸ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಸ್ಕೂಲ್ ಫೀಸ್ ಬೇರೆ ಕಟ್ಟಬೇಕು, ಚಿಟ್ಟಿದೆ, ಸ್ಕೂಲಿಗೆ ಬೇರೆ ಸೇರಿಸ್ಬೇಕು. ಸೊ ಅದು ಎಕ್ಸ್ಪೆನ್ಸಸ್ಸಲ್ಲಿ ನಮ್ಮ ಅಕ್ಕ, ನಮ್ಮಮ್ಮ, ಚಿಟ್ಟಿ ಎಲ್ಲ ನಾಡಿದ್ದು ಅಂದರೆ ಫ್ರೈಡೇ ಬರ್ತಾರೆ ಅಲ್ಲಿಗೆ ಡೈರೆಕ್ಟು. ಫ್ರೈಡೇ ಸಂಜೆ ಇಲ್ಲ ಸ್ಯಾಟರ್ಡೇ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಯಾವಾಗ ಬರ್ತಾರೆ ಅಂತ ಹೇಳಿ. ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದೆ ನನಗೆ ಕೆಲಸ ಮಾಡಿ. ಕಷ್ಟ ಮನೆ ಶಿಫ್ಟ್ ಮಾಡೋದು, ನಾಟ್ ಇಟ್ ಆಲ್ ಈಸಿ, ವೆರಿ ಡಿಫಿಕಲ್ಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಗ್ಲಾಸ್ ಚೇಂಜ್ ಮಾಡಿದೆ ನಾನು, ಬಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂದ್ಕೊಂತೀನಿ, ಗೊತ್ತಿಲ್ಲ. ಇವತ್ತೆಲ್ಲ ಫುಲ್ಲು ಕ್ಲೀನಿಂಗ್ ನಡೀತಾ ಇದೆ. ಬಾಕ್ಸಸ್ ಎಲ್ಲ ಇಲ್ಲೆಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮನೆ ಫುಲ್ ಜಾಗನೆಲ್ಲ ಓಡಾಡೋಕೆ ಹಂಗಾಗ್ಬಿಟ್ಟೈತೆ. ಇಲ್ಲಿ ಇಟ್ಟಿದ್ದೀನಿ ಎಲ್ಲ ವಾಶ್ ಮಾಡಿ. ಸೊ ಫುಲ್ಲು ಮನೆಯೆಲ್ಲ ಗಲೀಜಾಗ್ಬಿಟ್ಟಿದೆ. ಇವಾಗೆಲ್ಲ ಬಟ್ಟೆ ಎಲ್ಲ, ನಂದು ಬಟ್ಟೆ ಎಲ್ಲ ತುಂಬಿದ್ದೀನಿ. ನಮ್ಮ ಹಸ್ಬೆಂಡ್ ಎಲ್ಲ ಮಡ್ಚಿಟ್ಟಿದ್ದೀನಿ ಇಲ್ಲೆಲ್ಲ. ಬಟ್ ಅವ್ರು ಬರಬೇಕು ಅಂದರೆ ಯಾವುದಾದ್ರೂ ಬೇಡದೇ ಇರೋದು ಎಸ್ಬಿಡೋಣ, ಸುಮ್ಮನೆ ಎಂತಕ್ಕೆ ಎಲ್ಲನೂ ಎತ್ಕೊಂಡು ಹೋಗೋದು ಅಂತೇಳಿ. ಅವ್ರು ಮಧ್ಯಾಹ್ನ ಬರ್ತಾರೆ. ಸೊ ಅವ್ರಿಗೆ ಯಾವುದಾದ್ರು ಬೇಡ ಅದನ್ನೆಲ್ಲ ಎತ್ತಿಟ್ಬಿಟ್ಟು ತುಂಬಿಡ್ಬೇಕು ಇವತ್ತೇ ಲಾಸ್ಟ್ ಈ ಮನೇಲಿ. ಆದ್ರೂ ಮನೆ ಖಾಲಿ ಮಾಡ್ತೀನಿ, ಹೋಗೋಣ ಬೇರೆ ಮನೆಗೆ ಅಂತ ಈಸಿಯಾಗಿ ಹೇಳ್ಬಿಟ್ಟೆ ನಾನು. ಬಟ್ ಕಷ್ಟ ಅಲ್ಲ. ಆ್ಯಕ್ಚುಲಿ ನಾವು ಇದ್ದಿದ್ದ ಮನೆಯಲ್ಲಿ ಮುಂಚೆಯಿಂದ ಇದೇ ಹೈಯೆಸ್ಟ್. ನಾವು 5 ಇಯರ್ಸೇ ಜಾಸ್ತಿ ಇದ್ದಿದ್ದು. 1 ಇಯರ್ 2 ಇಯರ್ಸ್ಗೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ ಬೇರೆ ಕಡೆ ಎಲ್ಲ. ಬಟ್ ಫಸ್ಟ್ ಟೈಮ್ 5 ಇಯರ್ಸ್ ಇದ್ದಿದ್ದು ನಾವು. ಅದು ಉಷಾವ್ರು ಇದ್ದರು ಅಂತ ಮೇ ಬಿ ನಾವು ಇದ್ವೇನೋ, ಅಂದರೆ ಅಕ್ಕಪಕ್ಕ ಮನೆಯವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಏನು ಮಾಡೋಕ್ಕಾಗಲ್ಲ, ಖಾಲಿ ಮಾಡಲೇಬೇಕು. ಆದರೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನನಗಂತೂ. ಮನೆ ಒಳಗಡೆಗಿಂತ ನನಗೆ ಆಚೆ ಅಲ್ಲಿ ನಾನು ಅಲ್ಲಿ ಕುತ್ಕೊತಿದ್ದೆ, ಉಷಾವ್ರ ಮೆಟ್ಲ ಮೇಲೆ ಕುತ್ಕೊತಾಯಿದ್ರು. ಯಾವಾಗಲೂ ಮಾತಾಡ್ತಾನೆ ಇರ್ತಿದ್ವಿ. ಆ್ಯಂಡ್ ಸಂಜೆ ಆದರೆ ಸಾಕು ಕಾಫಿ ಟೀ ತೊಗೊಂಡು ಹೋಗ್ಬಿಡ್ತಾಯಿದ್ವಿ ಟೆರೆಸ್ ಮೇಲೆ. ಅಲ್ಲಿ ಚಿಟ್ಟಿ ಮತ್ತು ಪೀಕು ಇಬ್ಬರು ಆಟ ಆಡೋರು, ನಾವು ಮಾತಾಡ್ಕೊಂಡು ಕುತ್ಕೊಳ್ಳೋ 1 ಅವರ್ 1.5 ಅವರ್ ಇಲ್ಲ. ಸೊ ಅದನ್ನೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಟೆರೆಸ್ ಮೇಲೆ ಹೋಗೋಕ್ಕೆ ಮನ್ಸಾಗ್ತಾಯಿಲ್ಲ ನನಗೆ. ನೆನ್ನೆ ಅಂತೂ ಬಟ್ಟೆ ಎತ್ಕೊಂಬರೋಕ್ಕೆ ಹೋಗಿ ಅಯ್ಯೋ ಇಲ್ಲೇ ಆಟ ಆಡ್ತಾ ಇಲ್ಲಲ್ಲಪ್ಪ ಚಿಟ್ಟಿ, ಇಲ್ಲೇ ಪೀಕು ಆಟಾಡ್ತಾಯಿದ್ರು, ನಾನು ಇಲ್ಲೇ ಕುತ್ಕೊತಾ ಇದ್ದೆ ಅಂತ ಫೀಲ್ ಮಾಡ್ತಾಯಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಹುಷಾರು ಆಲ್ರೆಡಿ ಹೋಗಿ 15 ಡೇಸ್ ಆಯಿತು. ನಾಳೆ ನಾವು ಖಾಲಿ. ಆ್ಯಕ್ಚುಲಿ ಬಿಲ್ಡಿಂಗೇ ಖಾಲಿ, ಕೆಳಗಡೆ ಮನೆಯವರು ಲೀಸಿಗೆ ಇದ್ದಿದ್ದು ಗ್ರೌಂಡ್ ಫ್ಲೋರಲ್ಲಿ, ಅವರೂ ಖಾಲಿ ಮಾಡಿದ್ದಾರೆ. ಫಸ್ಟ್ ಫ್ಲೋರು ಓನರ್ ಇರೋದು, ಸೆಕೆಂಡ್ ಫ್ಲೋರು ನಾವು 3 ಮನೆ ಇದ್ದಿದ್ದು ಅವ್ರದ್ದು. 2 ನಮ್ಮದು ಬಾಡಿಗೆ ಪ್ಲಸ್ ಲೀಸವರು ಖಾಲಿ ಮಾಡಿದ್ದಾರೆ, ಉಷಾವರು ಖಾಲಿ ಮಾಡಿದ್ದಾರೆ, ನಾವು ಖಾಲಿ ಮಾಡ್ತಾಯಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ, ಖಾಲಿ ಮಾಡಲೇಬೇಕು. ಚಿಟ್ಟಿ ಇಲ್ಲ, ಈ ಮನೆಗೆ ಒಂದ್ಸಲ ಕರ್ಕೊಂಬರ್ಬೇಕಿತ್ತು ಅವಳನ್ನ ಲಾಸ್ಟ್ ದಿನ ಅನಿಸ್ತಾ ಇದೆ. ಬಟ್ ಅಕ್ಕ ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೋಸ್ಕರ. ಆದರೆ ಇಲ್ಲೊಂದು ದಿನ ಇರಬೇಕಿತ್ತು ಅವಳು ಅನಿಸ್ತಾ ಇದೆ ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ನನ್ನ ಹಸ್ಬೆಂಡ್ ಎಲ್ಲ ತುಂಬ್ತಾ ಇದ್ದೀವಿ. ನಮ್ಮ ಅಮ್ಮನೂ ನಾಳೆ ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ ಅಂತ ಅಂದರು. ಯಾರಾದರೂ ಇನ್ನೊಬ್ಬರು ಆಗಿದ್ದರೆ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಗ್ತಾಯಿತ್ತು. ಹಸ್ಬೆಂಡ್ ಇವಾಗ ಕೆಲಸ ಬಿಟ್ಟು ಅವರು ಬರೋಕ್ಕಾಗಲ್ಲ, ನಾನೇ ಎಲ್ಲನೂ ಮಾಡಬೇಕು. ಸಾಕಾಗೋಗ್ಬಿಟ್ಟು ಬೆಳಿಗ್ಗೆಯಿಂದ ನನ್ನ ಬಟ್ಟೆಗಳೆಲ್ಲ ಮಡಿಸಿ, ನನ್ನ ಹಸ್ಬೆಂಡ್ ಬಟ್ಟೆಗಳೆಲ್ಲ ಮಡಿಸಿ ಅವೆಲ್ಲ ಕಿಚನ್ದೆಲ್ಲ ಇದು ಮಾಡೋಷ್ಟು ಸಾಕಾಗೋಯ್ತು. ಇನ್ನೂ ತಿಂದಿಲ್ಲ, ಕಾಫಿ ಅಷ್ಟೇ ಕುಡ್ದಿರೋದು. ಇವಾಗ ಏನಾದ್ರು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕೆ ಬಿಕಾಸ್ ನೈಟ್ಗೂ ಆಗ್ಬಿಡುತ್ತೆ. ಒಬ್ಳೆ ಅಂತ ಹೇಳ್ಬಿಟ್ಟು ಅಡುಗೆನೇ ಮಾಡಲ್ಲ ನಾನು, ಹಿಂಗೇನೆ ಆಗೋದು ನಂದು. ಸೊ ಇವತ್ತು ಫುಲ್ ಎಲ್ಲ ಪ್ಯಾಕ್ ಮಾಡ್ತೀನಿ ಇವತ್ತು. ಹಲೋ, ಯಾರಿದ್ದೀರಾ? ಹಲೋ ಸರ್, ಯಾರಿದ್ದೀರಾ ಇಲ್ಲಿ? ಕರಿ ನಿಮ್ಮ ಅಮ್ಮನ. ತುಳಸಿ ಇದೆ ತಾನೆ? ಯಾರು ಬರ್ತಲ್ಲ, ಎತ್ಕೊಂಡು ಹೋಗ್ಬಿಡೋಣ. ನಿಮ್ಮ ಈ ತರದೆಲ್ಲ ಇದಾರೆ ಜನ. 60 ಅಲ್ಲ 30 ರೂಪಾಯಿ ಮಣ್ಣಿಗೆ ಹೇಳಿದ್ದು.
ಇಲ್ಲಿ ನೋಡಿಲ್ಲಿ ಮಾವಿನಕಾಯಿ, ಇಷ್ಟು ಚಿಗ್ಗಿಡ ಮಾವಿನಕಾಯಿ ಬಿಡುತ್ತಾ? ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ದೊಡ್ಡ ಗಿಡ ಕಣ, ನೀವು ಕಟ್ ಮಾಡಿಲ್ವ ಅಲ್ಲಿ? ಮುಂಚೆ ಇರಲಿಲ್ಲ, ಇವಾಗ ಮಾಡಿರಂಗವ್ರಲ್ವಾ ಇದು?